How are you? Fine. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಹಾಯ್. ಹಾಯ್. ಏನ ಚಡ್ಡಿ ಚಿಕ್ಕ? ನಾನು ಬಂದಿದ್ದು ಬೇಜಾರಾಯ್ತಾನ? ಒಂದ್ ವಾರದಲ್ಲಿ ವಾಪಸ್ ಹೊರಟೋಗ್ತೀನಪ್ಪ. ರಿಟರ್ನ್ ಟಿಕೆಟ್ ರೆಡಿ ಇದೆ. ಚಿಚಿ ಇಲ್ಲಪ್ಪ, ನೀನ್ ಬಂದ್ ಖುಷಿಲಿ ಮಾತೇ ಹೊರಡ್ತಾ ಇಲ್ಲ. ಅಲ್ಲಯ್ಯ, 20,000 ಮೈಲಿ ದೂರದಿಂದ ನಿಮ್ಮಿಬ್ಬರು ನೋಡಕ್ ಬಂದಿದ್ದೀನಿ. ಚೇರಲ್ಲಿ ಕೂತ್ಕೊಂಡು ಹಾಯ್ ಅಂತೀಯಲ್ಲ, ಅಮೆರಿಕನ್ ಸ್ಟೈಲಲ್ಲಿ ಬಂದೊಂದು ಬೇರ್ ಹಾಕೊಡೋ. Absolutely fine. Come in. Welcome. ವಾವ್, ಒಳ್ಳೆ ಮಿನಿ ವೈಟ್ ಹೌಸ್ ಇದ್ದಂಗೆ ಇದೆಯಲ್ಲಪ್ಪ ನಿಮ್ಮನೆ. ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದೆ. $300,000 ಅಂದ್ರೆ ನಿಮ್ಮೂರಲ್ಲಿ more than 1 crore rupees ಆಗತ್ತೆ ಗೊತ್ತಾ? ಬಿಡಪ್ಪ, ಯಾವಾಗ್ಲೂ ಕಿಂಗೆ. ಈ ನಾಯಿ ಮರಿ ಎಲ್ಲಿ ಕಟ್ಟಾಕ್ಲಿ? ಮೇಲ್ ಗೆಸ್ಟ್ ರೂಮ್ ಇದೆ, ಕೊಡು ಇರ್ತೀನಿ. ಏನು ಸಡನ್ ಆಗಿ US ವಿಸಿಟ್? ಸಸ್ಪೆನ್ಸ್. ಇನ್ನು ನಿನ್ ಹಳೆ ಚಾಳಿ ಬಿಟ್ಟಿಲ್ವಾ? ಹ್ಯಾಕ್ ಬಿಡಕ್ಕಾಗತ್ತೆ? ಹಳೆ ಚಾಳಿಗಳು, ಹಳೆ ಅನುಭವಗಳು, ಹಳೆ ಫ್ರೆಂಡ್ಸು, ಹಳೆ ಕಾರು. ಅದು ಹಂಗಿದೆ ಕಣೋ, ಬಂಬಟಾಗಿದೆ. ಅಪ್ಪಲ್ ಹತ್ತಲ್ಲ ಅನ್ನತ್ತೆ, ಡೌನ್ ಅಲ್ಲಿ ನಿಲ್ಲಲ್ಲ ಅನ್ನತ್ತೆ. ಪ್ರಪಂಚದಲ್ಲಿ ಇಂಜಿನೇ ಇಲ್ದೆ ಓಡ್ತಿರೋ ಒಂದೇ ಕಾರು ನಂದೇಪ. ನಿಂಗೊಂದ್ ಒಳ್ಳೆ ಐಡಿಯಾ ಹೇಳ. ನಿನ್ ಡಬ್ಬಾ ಕಾರ್ ಮಾರು, ಮೇಲ್ 5,000 ಹಾಕು, ನಿನ್ಗೊಂದ್ ಒಳ್ಳೆ ಸೈಕಲ್ ಸಿಕ್ಕತ್ತೆ. ಸೂರ್ಯ, ಯು ನೋ ಸಮಥಿಂಗ್ ಸ್ಟ್ರೇಂಜ್? ನಮ್ಮ ಹಾಸ್ಟೆಲ್ ಮುಂದೆ ಇಮಾಮ್ ಸಾಬಿ ಅಂತ ಒಬ್ಬ ಮುದ್ಕ ಬರ್ತಾ ಇದ್ನಲ್ಲ, ಹಳೆ ಪೇಪರ್ ತಗೊಂಡು ಹೋಗೋದಕ್ಕೆ. ಆ ಬಡ್ಡಿ ಮಗ ವಾರ ವಾರ ನನ್ನ ಕನಸಿನಲ್ಲಿ ಬಂದು ಕಾಡ್ತಾನ ಕಣೋ. ಹಳೆ ಪೇಪರ್ ಅಂತಾನ. ಯಾವತ್ತೂ ಎಲ್ಲೋ ಕಂಡ ಆ ಮುದ್ಕ ನನ್ನ ಡ್ರೀಮ್ಸ್ ಅಲ್ಲಿ ಯಾಕೆ ಬರ್ತಾನೆ? ಪ್ರಾಣ ಸ್ನೇಹಿತ ನಾನು, ಜೀವಂತವಾಗಿದ್ದೀನಿ. ನಾನ್ ನಿನ್ ಕನ್ಸಲ್ ಬರಲ್ಲ, ಯಾವನೋ ಹಳೆ ಪೇಪರ್ ಮುದುಕ ಬರ್ತಾನ? ನನ್ ಕನ್ಸಲ್ಲಂತೂ ಆಗಾಗ ಬರ್ತಾನೆ ಇರ್ತೀಯ. ನೀನೊಬ್ನೇ ಅಲ್ಲ ಕಣೋ, ನಮ್ಮೂರು, ನಮ್ಮೂರಿನ ಜನ, ನಮ್ ಮೀಟಿಂಗ್ ಪ್ಲೇಸು ಎಲ್ಲ ಕನ್ಸಲ್ ಕಾಡ್ತಾನೆ ಇರುತ್ತೆ. ಈಗ್ಲಾರು ಗೊತ್ತಾಯ್ತಾ? ನೀವಿಬ್ರು ಇಂಡಿಯನ್ ಬೇಕಾದ್ರೆ ಬಿಟ್ಟು ಬರ್ಬೋದು, ಆದ್ರೆ ಇಂಡಿಯನ್ ನೆನಪುಗಳನ್ನ, ಇಂಡಿಯನ್ ಕನಸುಗಳನ್ನ ಬಿಡಕ್ ಸಾಧ್ಯನೇ ಇಲ್ಲ. ಅಂಡ್ ಆಸ್ ಫಾರ್ ದಿಸ್, ತಗೋ, ನನ್ನ ಹತ್ರ ಇಂಡಿಯನ್ ಸ್ಟೈಲ್ ಸ್ಪೂನ್ ಇದೆ. ದಿ ಅಡ್ವಾಂಟೇಜಸ್ ಆಫ್ ದಿಸ್ ಸ್ಪೂನ್ ಆರ್, ದಿಸ್ ಇಸ್ ಸ್ಪೂನ್ ಕಮ್ ಫೋರ್ಕ್, ನಾನ್ ಟಾಕ್ಸಿಕ್, ನಾನ್ ಸ್ಟಿಕ್, ಸ್ಟೈನ್ ಫ್ರೀ, ಹೈಲಿ ಅಡ್ಜಸ್ಟಬಲ್, ಜೊತೆಗೆ ಬರುತ್ತೆ, ಹುಡ್ಕಾಡ್ಬೇಕಿಲ್ಲ. ಮೋರ್ ಓವರ್ ಇಟ್ ಕಮ್ಸ್ ಬಿಟಿ, ನೋ ಮನಿ, ನೋ ಪ್ರಾಬ್ಲಮ್. ಸಾಕ್ ಸುಮ್ನೆರ, ಬಾಯ್ ಬಿಟ್ರೆ ಭಾರತ್ ಮಾತೆ ಅಂತೀಯ, ಹಾಕೊಂಡಿರೋದು ಮಾತ್ರ ಅಮೆರಿಕನ್ ಟೀ ಶರ್ಟ್ ಅಂಡ್ ಜೀನ್ಸ್. ಇದೆಲ್ಲ ತಪ್ಪು. ನನಗೆ ಕಂಫರ್ಟಬಲ್ ಆಗಿದೆ, ಕನ್ವೀನಿಯಂಟ್ ಆಗಿದೆ, ಹಾಕೋತೀನಿ. ಆನೋಭದ್ರ ಕೃತವೋರ್ಯಂತು ವಿಶ್ವತಃ. ಒಳ್ಳೆ ವಿಷಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ತಗೊಳ್ಳೋ ಬಡ್ಡಿ ಮಗನೆ ಅಂತ ಋಗ್ವೇದದಲ್ಲಿ ಬರೆದಿದೆ, ಗೊತ್ತಾ ನಿನ್ಗೆ? ಸುಮ್ನಿರೋ. ಜುಬ್ಬಾ ಹಾಕೊಂಡು ಹೃದಯ ಮಾರ್ಕೊಳ್ಳೋದಕ್ಕಿಂತ ಟೀ ಶರ್ಟ್ ಹಾಕೊಂಡು ಸಾರೇ ಜಹಾ ಸೆ ಅಚ್ಚ ಹಿಂದೋಸಿತ ಹಮಾರ ಅಂತ ಹಾಡೋದು ಬೆಟರ್. ಯು ಶಟ್ ಅಪ್. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಬ್ಬಾ, ಏನಪ್ಪ ಪುಷ್ಪಕ ವಿಮಾನನ? 10:30 ಅಲ್ವಾ? ಏರ್ ಇಂಡಿಯಾ ಫ್ಲೈಟ್ ಸ್ಯಾನ್ ಫ್ರಾನ್ಸಿಸ್ಕೋ ಟು ಮಡ್ರಾಸ್ ಹೋಗೋ ಟೈಮ್. ದಿನ ಆಚೆ ಹೋಗಿ ಟಾಟಾ ಮಾಡಿ ಬರ್ತಾಳೆ, ಚಿಕ್ಕ ಹುಡುಗಿ ತರ. ಒಂದಿನ ನೋಡ್ತಿರು, ಇಲ್ಲೇ ಫ್ಲೈಟ್ ನಿಲ್ಸಿ ಏಣಿ ಹಾಕೊಂಡು ಹತ್ಕೊಂಡು ಹೋಗ್ಬಿಡ್ತೀನಿ. ಗುಡ್ ರಿಡನ್ಸ್. ನೀನ್ ಬೇಕಾದ್ರೆ ಹೋಗು, ನಾನ್ ಮಾತ್ರ ಈ ಜನ್ಮದಲ್ಲಿ ಇಂಡಿಯಾಗೆ ಮತ್ತೆ ಬರಲ್ಲ. ಪ್ಲೀಸ್ 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 ಬಾರಲ್ಲೋ. ನೀವಿಬ್ರು ಇಲ್ಲೇ ಉಳಿದ್ಬಿಟ್ರೆ ನನ್ ಹಳೆ ಕಾರನ್ ತಳ್ಳಕಲ್ ಜನನೇ ಇಲ್ಲ ಕಣೋ. ಈ ಸೂರ್ಯ, ಹೇಗಿದೆಯೋ ನಮ್ ದೇಶ? Okay guys, how about eating out today? You want to have Mexican food? ಮೆಕ್ಸಿಕನ್ನು ಬೇಡ, ಚಿಕ್ಸಿಕನ್ನು ಬೇಡ, ಮನೇಲಿ ಅನ್ನ ಸಾರು ಮಾಡಿ ನಡೀರಿ ಹೋಗೋಣ. ಓ, ಮೆಕ್ಸಿಕನ್ ಫುಡ್ ಬೇಡ, ಮನೇಲಿ ಚೈನೀಸ್ ಟಾರ್ಚರ್ ರೆಡಿ ಇದೆ ಅಂತೀಯಾ? ಕರೆಕ್ಟ್ ಆಗಿ ಹೇಳ್ದೆ. ಇಲ್ಲಿ ಟಾರ್ಟಿಯಾ ಅನ್ಬಿಟ್ಟು ನಮ್ ದೇಶದ ಬೇಲ್ಪುರಿ ಕೊಟ್ಟು ಅದಕ್ಕೆ $20 ಕಿತ್ಕೋತಾರೆ ಗೊತ್ತಾ? ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಇನ್ ಅಮೆರಿಕಾ ಯು ಗೆಟ್ ಆಲ್ ಟೈಪ್ಸ್ ಆಫ್ ಫುಡ್.
Italian, Chinese, Mexican, Thai. Here they cater to everybody's taste. It's a great country. ನಿಮ್ ದೇಶದಲ್ಲಿ ಸಾಧ್ಯನಾ? ಸುಮ್ನೆ ಇಂಡಿಯಾ ಅಮೆರಿಕಾನ ಕಂಪೇರ್ ಮಾಡ್ಬೇಡ. ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ಆರ್ಗ್ಯುಮೆಂಟ್ ನ? ನಾವಿಬ್ರು ಸುಮ್ನಿದ್ರೆ ನಿಮಗೆ ಬೋರ್ ಆಗುತ್ತೆ ಮೇಡಮ್. ಓಕೆ, ಅಟ್ಲೀಸ್ಟ್ ಯಾವ್ದಾರ ಒಳ್ಳೆ ಕ್ಯಾಸೆಟ್ ಹಾಕ್ರಪ್ಪ. ಗುಡ್ ಐಡಿಯಾ. ನಿಮ್ ಜಗಳ ಬಂದ್. ಮನೆಯಿಂದ ಒಂದು ರಾಶಿ ಕ್ಯಾಸೆಟ್ಸ್ ತಗೊಂಡ್ ಬಂದಿದ್ದೀನಿ, ಒಂದು ಕೇಳೋಕ್ಕಾಗಿಲ್ಲ. ಇದನ್ನ ಹಾಕ್ಲಾ? ಯಾವ್ದದು? ಪೊಕೊ ಹೌಂಟಾಸ್ ಹಾಕ್ರಪ್ಪ, ಚೆನ್ನಾಗಿದೆ ಅಂತ ಕೇಳಿದೀನಿ. ಏನಾಯ್ತು, ರಿವೈಂಡ್ ಆಗ್ತಿಲ್ವಾ? ಡಬ್ಬಾ ಟೇಪ್ ರಿಕಾರ್ಡರ್ ಯಾವ ಊರಿಂದಪ್ಪ? ಮೇಡ್ ಇನ್ ಅಮೆರಿಕಾ. ಮೇಡ್ ಇನ್ ಅಮೆರಿಕಾ. ಏಕ ದಿಲ್ ಚಾಹಿಯೇ, ದಟ್ಸ್ ಮೇಡ್ ಇನ್ ಅಮೆರಿಕಾ. Will you shut up? ಏನ್ ನೋಡ್ತಿದ್ಯಾ? ಅಲ್ಲಿ ಪೆನ್ಸಿಲ್ ಬಿದ್ದಿದ್ಯಲ್ಲ, ಅದನ್ನ ತಗೊಂಡು ಕ್ಯಾಸೆಟ್ ಒಳಗೆ ಹಾಕಿ ಟರ್ 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 ಅಂತ ರಿವೈಂಡ್ ಮಾಡು. ನಮ್ಮೂರಲ್ಲಿ ಕ್ಯಾಸೆಟ್ ಕಚ್ಕೊಂಡ್ರೆ ಹೀಗೆ ಮಾಡೋದು. I just called to say I love you and I mean ಮನೆ it ಬಂದೇ from ಬಿಡ್ತು. the ಅಯ್ಯೋ. bottom of my heart. ಮೊದಲು ಈ 2 ಡೋರ್ ಕಾರ್ನೆಲ್ಲ ಬ್ಯಾನ್ ಮಾಡ್ಬೇಕಪ್ಪ. ನಾಳೆ ಏನೋ ಪ್ರೋಗ್ರಾಮು? ನಾನ್ ನಾಳೆ ತುಂಬಾ ಬಿಸಿ. 3 ಮೀಟಿಂಗ್ ಇದೆ. ಭೂಮಿಕಾ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೋ? ಬಿಡೋ, ಪರವಾಗಿಲ್ಲ. ನಾನ್ ಡೇ ಆಫ್ ತಗೊಳ್ತೀನಿ. ಒಂದು ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಕಮಾನ್. ಏನ್ ಯೋಚನೆ ಮಾಡ್ತಿದೀಯ ಸೂರ್ಯ? ಈ ಸೇತುವೆ ಕಟ್ಟಿದ ಮಹಾನ್ ವ್ಯಕ್ತಿ ಬಗ್ಗೆ ಯೋಚಿಸ್ತಿದ್ದೀನಿ. ಎಂತ ಅದ್ಭುತವಾದ ಸೃಷ್ಟಿ ಅಲ್ಲ? ಎಷ್ಟು ಚೆನ್ನಾಗಿದೆಲ್ಲ. ಈ ಗೋಲ್ಡನ್ ಗೇಟ್ ಬ್ರಿಡ್ಜ್ ನನ್ನ ಫೇವ್ರೆಟ್ ಸ್ಪಾಟ್. ನಮ್ಮೂರಲ್ಲಿ ನಮ್ದೊಂದು ಫೇವ್ರೆಟ್ ಸ್ಪಾಟ್ ಇತ್ತಲ್ಲ, ಅದೇ ತರ. ವೀಕೆಂಡ್ ಬಂದ್ರೆ ಸಾಕು, ನಾನು ಇಲ್ಲಿಗೆ ಓಡ್ ಬಂದ್ಬಿಡ್ತೀನಿ. ಇದೇ ತರ ಒಂದು ಸೇತುವೆ ಮನುಷ್ಯರ ಮನಸ್ಸು ಮಧ್ಯೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೇಳಲೇಬೇಕು ಅಂತ ಅನ್ಸೋದನ್ನು ಕೂಡ ನಾವು ಹೇಳೋದಿಲ್ಲ, ಮನಸ್ಸಿನೊಳಗೆ ಮುಚ್ಚಿಡ್ತೀವಿ. ಶಶಾಂಕ್ ನಿನ್ನ ಹತ್ರ ತುಂಬಾ ವಿಷಯ ಮುಚ್ಚಿಟ್ಟಿದ್ದಾನೆ. ಅವನಿಗಿವಾಗ ಕೆಲಸ ಇಲ್ಲ, ತುಂಬಾ ಡೆಸ್ಪರೇಟ್ ಆಗಿದ್ದಾನೆ. ನಾನೀಗ ಸೇಲ್ಸ್ ಗರ್ಲ ಕೆಲಸ ಮಾಡ್ತಿದ್ದೀನಿ. ಸೊ ವಾಟ್? ಒಂದು ದೊಡ್ಡ ಎಸ್ಟೇಟ್ ಓನರ್ ಮಗಳು ಅಂತ ನೋಡಿದೆ, ಈಗ ಸೇಲ್ಸ್ ಗಳ ಕೆಲಸ ಮಾಡ್ತಿದ್ಯಾ ಅಂದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಈ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಕಣೋ. ಮನುಷ್ಯನ ಈಗೋಗಳನ್ನೆಲ್ಲ ಕತ್ತರಿಸಾಕತ್ತೆ. ಒಂದು ಕಡೆ ದಂಡಿಯಾಗಿ ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ನ ಕೊಟ್ಟು ಸುಖವಾಗಿರಿಸುತ್ತೆ. ಕೆಲವರು ಈ ಶಶಾಂಕ್ ನಂಥವರು ಈ ಸುಖ ಎಲ್ಲ ನಾನೇ ಸಂಪಾದಿಸಿದ್ದು ಅಂದ್ಕೊಳ್ತಾರೆ. ಆದ್ರೆ ಈ ಸುಖ ವ್ಯವಸ್ಥೆ ಕೊಟ್ಟಿದ್ದಷ್ಟೇ. ಭೂಮಿ, ನೀನ್ ಸುಖವಾಗಿದೆಯಲ್ಲ? ಸುಖ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಕೆಲವರು ಇಲ್ಲಿನವರು ಒಂದೊಂದು ಡಾಲರ್ನ ಕೂಡಿಟ್ಟಾಗ್ಲೂ 35ರಿಂದ ಗುಣಿಸಿ 35 ಪಟ್ಟು ಸುಖ ಜಾಸ್ತಿ ಆಯ್ತು ಅಂದ್ಕೊಳ್ತಾರೆ. ಈ ಸುಖಕ್ಕೋಸ್ಕರ ನಾವು ಹುಟ್ಟಿರೋ ದೇಶ, ಭಾಷೆ, ಊರು ಎಲ್ಲ ಬಿಟ್ಬಿಟ್ಟು ಬರ್ಬೇಕು. ಇದೆಂಥ ಸುಖ ಹೇಳು? ನಮ್ಮ ಆತ್ಮನೇ ಮಾರಿ ನಕಲಿ ಕಿರೀಟ ತೊಟ್ಕೊಂಡ ಹಾಗೆ. ಹೌಸ್ ಯು ಇಂಟರ್ನಲ್ ಲೈಫ್? ಶಶಾಂಕ ಚೆನ್ನಾಗಿ ನೋಡ್ಕೋತಿದ್ದಾನಾ? ಹಿ ಈಸ್ ಎ ನೈಸ್ ಗೈ, ಆದ್ರೆ ಸೂಪರ್ಫಿಷಿಯಲ್ ಮನುಷ್ಯ. ಚಿಕ್ಕಂದಿನಿಂದ ನನ್ನ ಪ್ರಪಂಚದಲ್ಲಿದ್ದವರು ನೀವಿಬ್ರೆ. ಒಂದು ಫೈನ್ ಡೇ ಅವನು ನನ್ನ ಗಂಡನಾಗಿ ತತ್ತಿಲ್ಲಿಗೆ ಎತ್ಕೊಂಡ್ಬಂದ್ಬಿಟ್ಟ. ನೀನಲ್ಲೇ ಉಳ್ಕೊಂಡ್ಬಿಟ್ಟೆ. ನಾನಿಬ್ರು ಫ್ರೆಂಡ್ಸ್ನು ಕಳ್ಕೊಂಡ್ಬಿಟ್ಟೆ. ನೀವಿಬ್ರು ಇಲ್ಲಿ ಬಂದ್ಮೇಲೆ ನಾನು ಒಬ್ಬನೇ ಅಲ್ಲಿ ಎಷ್ಟು ಸಫರ್ ಮಾಡ್ದೆ ಅಂತ ದೇವ್ರಿಗೆ ಗೊತ್ತು. ನಿಮ್ಗಾದ್ರೆ ಅಟ್ಲೀಸ್ಟ್ ಜಗಳಾಡಕ್ಕೆ ಅಂತನಾದ್ರೂ ಇಬ್ರಿದಿರಿ. ಅದು ನನಗೆ ಬರೀ ಗಿಡ, ಮರ, ಗುಡ್ಡ, ಸಮುದ್ರ ಇವುಗಳ ಜೊತೆ ಮಾತಾಡ್ತಿದ್ದೆ. ಸೂರ್ಯ, ನೀನ್ ತುಂಬಾ ಸ್ಟ್ರಾಂಗ್ ಎಮೋಷನ್ಸ್ ಇರೋ ಮನುಷ್ಯ. ನಿಜ ಹೇಳು, ಯಾರೋ ನೀನ್ ಪ್ರೀತಿಸಿದ ಹುಡುಗಿ? ಎಲ್ಲಿದ್ದಾಳೋ ಅವಳು? ಯಾಕೆ ನೀನ್ ಅವಳನ್ನ ಮದ್ವೆ ಆಗ್ಲಿಲ್ಲ? ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಪ್ರೀತಿಸ್ಲಿಲ್ಲ. ನೀನ್ ಜೋರ ಕೂಗಿ ಹೇಳ್ಬೇಕಾಗಿತ್ತು, ಐ ಲವ್ ಯು ಅಂತ. ಏನಂತ? ಐ ಲವ್ ಯು ಅಂತ. ನಾನು ಅನ್ಕೊಂಡಿದ್ದೆ ಪ್ರೀತಿ ಅನ್ನೋದು ಹೃದಯದ ಪಿಸುಮಾತು ಅಂತ ಕೂಗ್ಬೇಕು ಅಂತ ಗೊತ್ತಿರಲಿಲ್ಲ. ಹೌದು ಕಣೋ, ಕೆಲವು ದಡ್ಡ ಹುಡುಗಿರಿಗೆ ಕಿವಿನೇ ಕೇಳಿಸಲ್ಲ. ನೀನ್ ಜೋರ ಕಿರ್ಚಿ ಹೇಳಿದ್ರೇನೆ ಅರ್ಥವಾಗೋದು. ಅವಳು ಕಿವಿಡಿ, ನಾನು ಮೂಗ.